ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇಟ್ ಬ್ಯಾಂಕ್ ನ ಯೂನೋ ಆಪ್ ಬಗ್ಗೆ ತಿಳಿಸಲಿದ್ದೇನೆ. ಯೂನೋ ಆಪ್ ನ ರಿಜಿಸ್ಟ್ರೇಷನ್, ಐಡಿ ಪಾಸ್ವರ್ಡ್ ಗಳ ಜನರೇಷನ್, ಹಾಗೆಯೇ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಳೋದು, ಇದೆಲ್ಲ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮ ಐಡಿ ಪಾಸ್ವರ್ಡ್ ಗಳು ಹಾಗೆ ರಿಜಿಸ್ಟ್ರೇಷನ್ ಸಂಪೂರ್ಣ ಒಂದು ಮಾಹಿತಿ ನಿಮಗೆ ಸಿಗಲಿದೆ. ಹಾಗೇನೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಮೊದಲನೇದಾಗಿ ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಯೂನೋ SBI ಅಂತ ಟೈಪ್ ಮಾಡಿ ನೀವು ಸರ್ಚ್ ಅನ್ನು ಕೊಟ್ಟರೆ ನಿಮಗೆ ಯೂನೋ SBI ನ ಒಂದು ಆಪ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಅಲ್ಲಿ ಯೂನೋ ಲೈಟ್ ಅಂತ ಕೂಡ ಇರುತ್ತೆ. ಸ್ನೇಹಿತರೆ, ಆ ಒಂದು ಆಪ್ ಏನು ಬೇಡ, ಯೂನೋ SBI ಅಂತ ಇದ್ರೆ ಆ ಆಪ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಒಂದು ಯೂನೋ SBI ನ ಆಪ್ ಓಪನ್ ಮಾಡಿದ ತಕ್ಷಣ ಈ ಸ್ಕ್ರೀನ್ ನಿಮಗೆ ಸಿಗುತ್ತೆ. ಇಲ್ಲಿ ನ್ಯೂ ಟು SBI ಅಂತ ಇರುತ್ತೆ, ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಇರುತ್ತೆ. ನೀವು ಎರಡನೇ ಆಪ್ಷನ್ ಅನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ನಿಮಗೆ ಇಲ್ಲಿ 3 ಆಪ್ಷನ್ ಕಾಣ್ತವೆ. ಇಲ್ಲಿ ನಿಮಗೆ ಈಗಾಗಲೇ ನಿಮ್ಮ ಹತ್ರ ಐಡಿ ಪಾಸ್ವರ್ಡ್ ಇದ್ರೆ ನೀವು ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಐಡಿ ಪಾಸ್ವರ್ಡ್ ಎಲ್ಲ ಜನರೇಟ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನೀವು ಎರಡನೇ ಆಪ್ಷನ್ ರಿಜಿಸ್ಟರ್ ವಿತ್ ಮೈ ATM ಕಾರ್ಡ್ ಅನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಸ್ಕ್ರೀನ್ ಅಲ್ಲಿ ನಿಮಗೆ CIF ನಂಬರ್ ಹಾಗೇನೆ ಅಕೌಂಟ್ ನಂಬರ್ ಕೇಳುತ್ತೆ. CIF ನಂಬರ್ ಅಂದ್ರೆ ನಿಮ್ಮ ಪಾಸ್ಬುಕ್ ನ ಮೇನ್ ಪೇಜ್ ಅಲ್ಲಿ ನಿಮಗೆ ಫೋಟೋ ಹಚ್ಚಿರ್ತಾರಲ್ಲ, ಅಲ್ಲಿ ನಿಮಗೆ ಈ CIF ನಂಬರ್ ಸಿಗುತ್ತೆ. ಆ CIF ನಂಬರ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ. ಹಾಗೇನೆ ಕೆಳಗಡೆ ನಿಮ್ಮ ಒಂದು ಅಕೌಂಟ್ ನಂಬರ್ ಅನ್ನು ಕೂಡ ಎಂಟ್ರಿ ಮಾಡಿ. ಇವೆರಡು ಕೂಡ ನಿಮ್ಮ ಪಾಸ್ಬುಕ್ ನ ಮೇನ್ ಪೇಜ್ ಅಲ್ಲೂ ಸಿಗುತ್ತವೆ. ಸೊ ಎರಡನ್ನು ಹಾಕಿ ನೀವು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನಂಬರ್ ಅನ್ನು ನೀವು ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ಇದಾದ ನಂತರ ನಿಮಗೆ ATM ಕಾರ್ಡ್ ನ ನಂಬರ್ ಹಾಗೇನೆ ATM ಪಿನ್ ಅನ್ನೋದು ನಿಮಗೆ ಕೇಳುತ್ತೆ. ನಿಮ್ಮ ಒಂದು ATM ಕಾರ್ಡ್ ನ ಮೇಲಿರ್ತಕ್ಕಂಥ 16 ಡಿಜಿಟ್ ನಂಬರ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಗೇನೆ ಕೆಳಗಡೆ ATM ಪಿನ್ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ATM ಪಿನ್ ಹಾಗೇನೆ ಒಂದು 16 ಡಿಜಿಟ್ ನ ನಂಬರ್ ಅನ್ನು ಎರಡನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನೀವು ಹಾಕಿದಂತಹ ಎಲ್ಲ ಡೀಟೇಲ್ಸ್ ಅನ್ನು ಮತ್ತೊಮ್ಮೆ ತೋರಿಸುತ್ತೆ. ಸೊ ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಕ್ರಿಯೇಟ್ ಟೆಂಪರರಿ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ಒಂದು ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನೀವು ಪಾಸ್ವರ್ಡ್ ಅನ್ನು ನೀವು ಎಂಟ್ರಿ ಮಾಡುವಾಗ ದಯಮಾಡಿ ಒಂದು ಪೇಪರ್ ನಲ್ಲಿ ಕ್ಲೀನ್ ಆಗಿ ಬರೆದಿಟ್ಕೊಂಡು ಅದ ನಂತರವೇ ನೀನು ಈ ಒಂದು ಪಾಸ್ವರ್ಡ್ ಅನ್ನು ಹಾಕೋದು ಒಳ್ಳೆಯದು. ಯಾಕಂದ್ರೆ ನೀವು ಒಂದ್ ವೇಳೆ ಮರ್ತರೆ ತುಂಬಾನೇ ಕಷ್ಟ, ಮತ್ತೆ ನೀವು ಅದನ್ನ ರಿಜಿಸ್ಟ್ರೇಷನ್ ಮಾಡೋಕೆ ಅದನ್ನ ರೀಸೆಟ್ ಮಾಡೋಕೆ ತುಂಬಾನೇ ಒಂದು ಕಷ್ಟ ಪಡಬೇಕಾಗುತ್ತೆ. ಸೊ ಅದರಿಂದ ನೀವೇನ್ ಮಾಡ್ತೀರಾ, ಇಲ್ಲಿ ಒಂದ್ ಕಡೆ ನೀಟಾಗಿ ಪೇಪರ್ ನಲ್ಲಿ ಬರೆದಿಟ್ಕೊಳ್ಳಿ. ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ನೀವು ಈ ಪಾಸ್ವರ್ಡ್ ಅನ್ನು ನೀವು ಹಾಕುವಾಗ ನಿಮ್ಮ ಹೆಸರಿನ ಕ್ಯಾಪಿಟಲ್ ಅಕ್ಷರಗಳು ಹಾಗೇನೆ ನಂಬರ್ಗಳು ಹಾಗೇನೆ ಒಂದು ಸಿಂಬಲ್ಗಳು ಇವೆಲ್ಲ ಇರ್ತಕ್ಕಂಥ ಒಂದು ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆದಾಗ ಮಾತ್ರ ನಿಮಗೆ ಈ ಪಾಸ್ವರ್ಡ್ ನಿಮಗೆ ಇಲ್ಲಿ ಕರೆಕ್ಟ್ ಆಗಿ ಅಕ್ಸೆಪ್ಟ್ ಆಗುತ್ತೆ. ಒಂದ್ ವೇಳೆ ನೀವು ಸರಿಯಾಗಿ ಕ್ಯಾಪಿಟಲ್ ಹಾಕಿಲ್ಲ, ಸಿಂಬಲ್ ಹಾಕಿಲ್ಲ, ನಂಬರ್ ಹಾಕಿಲ್ಲ, ಇದರಲ್ಲಿ ಯಾವ್ದೊಂದು ಬಿಟ್ರೆ ಅಂದ್ರೆ ಕೂಡ ನೀವು ಇಲ್ಲಿ ಆ ಪಾಸ್ವರ್ಡ್ ತೆಗೆದುಕೊಳ್ಳೋದಿಲ್ಲ. ನಿಮಗೆ ಉದಾಹರಣೆಗೋಸ್ಕರ ನಾನು ನಿಮಗೆ ಒಂದು ಪಾಸ್ವರ್ಡ್ ಇಲ್ಲಿ ತೋರಿಸ್ತೀನಿ. ನೀವು ಅದೇ ರೀತಿ ನೀವು ನಿಮ್ಮ ಒಂದು ಪಾಸ್ವರ್ಡ್ ಅನ್ನು ನೀವು ಹಾಕೊಳ್ಬಹುದು. ಸೊ ಇದಾದ ನಂತರ ನೀವು ಸಬ್ಮಿಟ್ ಅನ್ನು ಕೊಟ್ಬಿಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು SMS ಬರುತ್ತೆ. ಆ SMS ಅಲ್ಲಿ ನಿಮಗೆ ನಿಮ್ಮ ಒಂದು ಯೂಸರ್ ನೇಮ್ ನ ID ಒಂದು ಪಾಸ್ವರ್ಡ್ ಅಲ್ಲಿ ನಿಮಗೆ ಬಂದಿರುತ್ತೆ. ಇಲ್ಲಿ ನೀವು ಜನರೇಟ್ ಮಾಡಿದಂತಹ ಪಾಸ್ವರ್ಡ್ ಹಾಗೇನೆ ನಿಮಗೆ ID SMS ಅಲ್ಲಿ ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದಾದ ನಂತರ ಈ ಸ್ಕ್ರೀನ್ ಅಲ್ಲಿ ನೀವು ನಿಮಗೆ SMS ಅಲ್ಲಿ ಬಂದಂತಹ ID ಹಾಗೇನೆ ನೀವು ಒಂದು ಪಾಸ್ವರ್ಡ್ ಅಂದ್ರೆ ನೀವು ಜನರೇಟ್ ಮಾಡಿದ್ರಲ್ಲ ಆ ಒಂದು ಪಾಸ್ವರ್ಡ್ ಹಾಕಿ ಇಲ್ಲಿ ಕೆಳಗಡೆ ರೆಫರಲ್ ಕೋಡ್ ಇರುತ್ತೆ. ರೆಫರಲ್ ಕೋಡ್ ನಿಮಗೆ ಆಪ್ಷನಲ್, ನಿಮಗೆ ಬೇಕಿದ್ರೆ ಈ ನಂಬರ್ ಅನ್ನು ಹಾಕಬಹುದು ಅಥವಾ ಖಾಲಿ ಆದ್ರೂ ಬಿಡಬಹುದು. ಇಷ್ಟೆಲ್ಲ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ, ಇಲ್ಲಿ ಓಕೆ ಅಂತ ಮಾಡ್ಬಿಡಿ. ಸೊ ಇದಾದ ನಂತರ ನೀವು ಒಂದು MPN ಅನ್ನು ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಪ್ರತಿ ಬಾರಿ ID ಪಾಸ್ವರ್ಡ್ ಹಾಕೋದು ಬೇಕಾಗಿಲ್ಲ. ಈ MPN ಹಾಕಿದ್ರೆ ಸಾಕು, ಆಪ್ ಓಪನ್ ಆಗುತ್ತೆ. ಸೊ MPN ಸೆಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು OTP ಬರುತ್ತೆ. ಆ OTP ಅನ್ನು ಇಲ್ಲಿ ನೀವು ಇಲ್ಲಿ ಹಾಕಿಬಿಡಿ. ಸೊ OTP ಹಾಕಿದ ತಕ್ಷಣ ನಿಮಗೆ OTP ಅಕ್ಸೆಪ್ಟ್ ಆಗುತ್ತೆ. ಸೊ ಅಕ್ಸೆಪ್ಟ್ ಆದ ನಂತರ ನಿಮಗೆ ಈ ಒಂದು ಆಪ್ ನಿಮಗೆ ರಿಜಿಸ್ಟ್ರೇಷನ್ ನಿಮಗೆ ಸಕ್ಸಸ್ಫುಲ್ ಆದಂತೆ. ಸೊ ಇನ್ಮೇಲೆ ನೀವು ಯೂನೋ ಆಪ್ ಅನ್ನು ನಿಮ್ಮ ಒಂದು ID ಪಾಸ್ವರ್ಡ್ ಮೂಲಕ ನೀವು ಇಲ್ಲಿ ಉಪಯೋಗಿಸಬಹುದು. ಯೂನೋ ಆಪ್ ಅಲ್ಲಿ ನಿಮಗೆ ಈ ಒಂದು MPN ನೀವು ಸೆಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪ್ರತಿ ಬಾರಿ ನಿಮಗೆ ಈ ಒಂದು ನಂಬರ್ ಹಾಕಿದ್ರೆ ಸಾಕು, ನಿಮಗೆ ಅದು ನಿಮಗೆ ಓಪನ್ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಈಗ ನನ್ನ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಓಪನ್ ಆಗ್ತಾ ಇದೆ.
ಓಕೆ ಸ್ನೇಹಿತರೆ, ಈಗ ಓಪನ್ ಆಯ್ತು. ಈಗ ಓಪನ್ ಆದ ನಂತರ ನೀವು ಇದನ್ನು ಹೇಗೆ ಉಪಯೋಗಿಸೋದು ಎಂಬ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ರೆ ದಯಮಾಡಿ ನನ್ನ ಹಳೆಯ ವಿಡಿಯೋಗಳನ್ನು ನೀವು ನೋಡಬಹುದು. ಅದರಲ್ಲಿ ನಿಮಗೆ ಇದರ ಮುಖಾಂತರ ನೀವು ಲೋನ್ ಹೇಗೆ ತೆಕ್ಕೊಳ್ಳೋದು, ಹಾಗೇನೆ ನೀವು ಇದರಲ್ಲಿ ಬ್ಯಾಲೆನ್ಸ್ ಹೇಗೆ ಚೆಕ್ ಮಾಡೋದು, ಎಲ್ಲದರ ಬಗ್ಗೆ ನಾವು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೇನೆ. ಅದನ್ನು ನೀವು ನೋಡಿಕೊಂಡು ಇದನ್ನ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡೋದನ್ನು ಕೂಡ ನೀವು ಮರಿಬೇಡಿ. ಫ್ರೆಂಡ್ಸ್, ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಧನ್ಯವಾದಗಳು.